ಸ್ನೇಹಿತರೆ ನಮಸ್ಕಾರ. ಕಾನೂನು ಮಾರ್ಗದರ್ಶಿಗೆ ಸ್ವಾಗತ. ಈ ದಿನ ಚರ್ಚಿಸಬೇಕಾಗಿರುವ ವಿಷಯ ನೈಸರ್ಗಿಕ ಕಾನೂನು ಸಿದ್ಧಾಂತ. ಸ್ನೇಹಿತರೆ, ನೈಸರ್ಗಿಕ ಕಾನೂನು ಸಿದ್ಧಾಂತದ ಪ್ರಕಾರ ಕಾನೂನು ಎಂದರೆ ಕಾನೂನು ಒಂದು ವೈಚಾರಿಕ ನಿರೂಪಣೆ. ವೈಚಾರಿಕ ನಿರೂಪಣೆ ಅಂತಕ್ಕಂಥ ಪದ ಮಾನವನ ವಿವೇಕಯುತ ಚಿಂತನೆ, ತಾರ್ಕಿಕ ಆಲೋಚನೆ ಮತ್ತು ಮಾನವ ತಿಳುವಳಿಕೆಯ ತತ್ವದ ಆಧಾರದ ಮೇಲೆ ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥ ಸಾಮರ್ಥ್ಯವನ್ನು ಸೂಚಿಸುತ್ತೆ. ಮಾನವನ ಈ ವಿವೇಕವು ಒಳ್ಳೆಯದ್ಯಾವುದು ಕೆಟ್ಟದ್ಯಾವುದು ಅನ್ನೋದನ್ನು ತಿಳಿಸುತ್ತೆ. ಇವುಗಳ ಆಧಾರದ ಮೇಲೆ ಕಾನೂನನ್ನು ರಚಿಸಬೇಕು ಅಂತಕ್ಕಂಥದ್ದು ನೈಸರ್ಗಿಕ ಶಾಲೆಯ ಸಿದ್ಧಾಂತದ ಪ್ರತಿಪಾದನೆ. ಉದಾಹರಣೆಗೆ, ನೈಸರ್ಗಿಕ ಕಾನೂನಿನ ಪ್ರಕಾರ ಮಾನವರು ಜೀವಿಸುವ ಹಕ್ಕನ್ನು ಹೊಂದಿದ್ದಾರೆ. ಇದು ನೈಸರ್ಗಿಕವಾಗಿದ್ದು ನಿಸರ್ಗದತ್ತವಾಗಿರ್ತಕ್ಕಂಥದ್ದು. ಪ್ರತಿಯೊಬ್ಬ ವ್ಯಕ್ತಿಗೂ ಜೀವಿಸುವ ಹಕ್ಕಿದೆ. ಇದನ್ನು ಕೊಡೋದಕ್ಕೆ ಯಾವುದೇ ಪ್ರಾಧಿಕಾರ ಬೇಕಾಗಿಲ್ಲ, ಯಾವುದೇ ಕಾನೂನುಗಳ ಅವಶ್ಯಕತೆ ಇಲ್ಲ. ಇದನ್ನ ಮಾನವನ ವಿವೇಕದಿಂದ ಏನ್ ಮಾಡಿದೀವಿ, ಗುರುತಿಸಿದೀವಿ. ಈ ತತ್ವವು ಇನ್ ಕೇಸ್ ಯಾರಾದ್ರೂ ಇನ್ನೊಬ್ಬರ ಜೀವ ತೆಗೆದ್ರೆ ಅದನ್ನ ಅನ್ಯಾಯ ಅಂತಂತೇಳಿ ಏನ್ ಮಾಡುತ್ತೆ, ಇದು ಸೂಚಿಸುತ್ತೆ. ಇದೇ ಕಾರಣಕ್ಕೆ ಬಹುತೇಕ ಎಲ್ಲಾ ಸಮಾಜಗಳಲ್ಲಿ ನಾವೇನ್ ಮಾಡಿದೀವಿ, ಕೊಲೆಯನ್ನ ಕಾನೂನಿನಿಂದ ನಿಷೇಧಿಸಿದೀವಿ. ಸೊ ಮಾನವನ ವಿವೇಕಯುತ ಚಿಂತನೆ ಮತ್ತು ಆಲೋಚನೆಗಳೇ ಏನಪ್ಪಾ ಅಂತ ಹೇಳಿದ್ರೆ ಕಾನೂನಿನ ರಚನೆಗೆ ಅಡಿಪಾಯ ಆಗಿದೆ ಅಂತಂತೇಳಿ ನೈಸರ್ಗಿಕ ಕಾನೂನು ಸಿದ್ಧಾಂತ ಏನ್ ಮಾಡ್ತದೆ, ಪ್ರತಿಪಾದನೆ ಮಾಡ್ತದೆ. ಉದಾಹರಣೆಗೆ, ಪ್ರತಿಯೊಬ್ಬರಿಗೂ ಆತ್ಮರಕ್ಷಣೆಯ ಹಕ್ಕಿದೆ. ಇದು ನೈಸರ್ಗಿಕವಾದದ್ದು. ಜೀವಿಸುವ ಹಕ್ಕು ಸಹಜವಾದುದು ಮತ್ತು ಅದನ್ನು ರಕ್ಷಿಸಲೇಬೇಕು ಎಂಬ ನೈಸರ್ಗಿಕ ಕಾನೂನಿನ ತತ್ವಕ್ಕೆ ಇದು ಹೊಂದಿಕೆ ಆಗೋದ್ರಿಂದ ಜನರು ಸಮಂಜಸವಾಗಿರ್ತಕ್ಕಂಥ ಶಕ್ತಿಯನ್ನು ಬಳಸಿ ತುರ್ತು ಸಂದರ್ಭಗಳಲ್ಲಿ ಅಥವಾ ಕೆಲವೊಂದು ಸಂದರ್ಭಗಳಲ್ಲಿ ತಮ್ಮ ಜೀವವನ್ನ ಏನ್ ಮಾಡಬಹುದು, ರಕ್ಷಣೆ ಮಾಡ್ಕೊಳ್ಬಹುದಾಗಿದೆ. ಉದಾಹರಣೆಗೆ, ಮಾನವನ ವಿವೇಕದ ಪ್ರಕಾರ ಪ್ರತಿಯೊಬ್ಬರು ಸ್ಥಾನಮಾನ ಅಥವಾ ಸಂಪತ್ತಿನ ಭೇದವಿಲ್ಲದೆ ಒಂದೇ ಕಾನೂನಿಗೆ ಒಳಪಟ್ಟಿರಬೇಕು ಮತ್ತು ಸಮಾನ ರಕ್ಷಣೆಯನ್ನು ಅನುಭವಿಸಬೇಕು. ಇದೇ ಕಾರಣಕ್ಕೆ ತಾರತಮ್ಯವನ್ನು ಜಗತ್ತಿನಾದ್ಯಂತ ನಾವೇನ್ ಮಾಡಿದೀವಿ ಅಂತ ಹೇಳಿದ್ರೆ ನಿಷೇಧ ಮಾಡಿದೀವಿ. ಅಂದ್ರೆ ಯಾವುದೇ ವ್ಯಕ್ತಿಯನ್ನ ಒಬ್ಬ ಕೀಳು ಒಬ್ಬ ಮೇಲು ಅಂತಂತೇಳಿ ನೋಡೋ ಹಾಗಿಲ್ಲ. ನಿಸರ್ಗ ಏನಂತ ಹೇಳುತ್ತೆ, ತಾರತಮ್ಯ ಮಾಡಬಾರ್ದು ಅಂತ ಹೇಳುತ್ತೆ. ಹಾಗಾಗಿ ಈ ನೈತಿಕ ತತ್ವಗಳ ಆಧಾರದ ಮೇಲೆ ಏನ್ ಮಾಡಬೇಕು, ಕಾನೂನನ್ನ ರಚನೆ ಮಾಡಬೇಕು ಅಂತಂತೇಳಿ ಈ ಒಂದು ನೈಸರ್ಗಿಕ ಕಾನೂನು ಸಿದ್ಧಾಂತ ಏನ್ ಮಾಡ್ತದೆ, ಪ್ರತಿಪಾದನೆ ಮಾಡ್ತದೆ. ಸ್ನೇಹಿತರೆ, ನಿಮ್ಗೆ ಗೊತ್ತಿರೋ ಹಾಗೆ ಇದೇ ಕಾರಣಕ್ಕೆ ಅಮೆರಿಕಾದಲ್ಲಿ 1964 ನಾಗರಿಕ ಹಕ್ಕುಗಳ ಕಾಯ್ದೆಯ ಪ್ರಕಾರ ಇದು ಜನಾಂಗ, ಬಣ್ಣ, ಧರ್ಮ ಅಥವಾ ಲಿಂಗದ ಆಧಾರದ ಮೇಲೆ ತಾರತಮ್ಯವನ್ನು ಏನ್ ಮಾಡ್ತದೆ, ನಿಷೇಧ ಮಾಡ್ತದೆ. ಎಲ್ಲಾ ಮಾನವರು ಹುಟ್ಟುತಃ ಸಮಾನರು, ತಮ್ಮ ನೈಸರ್ಗಿಕ ಹಕ್ಕುಗಳಲ್ಲಿ ಸಮಾನರು ಎಂಬ ನೈಸರ್ಗಿಕ ಕಾನೂನಿನ ತತ್ವಕ್ಕೆ ಇದು ಅನುಗುಣವಾಗಿದೆ. ಸೊ ಈ ರೀತಿ ಮಾನವನ ವಿವೇಕಯುತ ಚಿಂತನೆಗಳು ಮತ್ತು ತಾರ್ಕಿಕ ಆಲೋಚನೆಗಳ ಆಧಾರದ ಮೇಲೆ ಕಾನೂನನ್ನು ರಚಿಸಬೇಕು ಅಂತಂತೇಳಿ ನೈಸರ್ಗಿಕ ಶಾಲೆ ಏನ್ ಮಾಡ್ತದೆ, ಪ್ರತಿಪಾದನೆ ಮಾಡ್ತದೆ. ಸ್ನೇಹಿತರೆ, ಈ ವಿವೇಕಯುತ ಚಿಂತನೆಗಳು ಕೇವಲ ಒಂದು ದೇಶಕ್ಕೆ ಸೀಮಿತ ಅಲ್ಲ, ಪ್ರಪಂಚದ ಎಲ್ಲಾ ದೇಶಗಳಿಗೂ ಅನ್ವಯಿಸುತ್ತೆ. ಸರಳವಾಗಿ ಹೇಳೋದಾದ್ರೆ, ಈ ಸಾರ್ವತ್ರಿಕ ನೈತಿಕ ತತ್ವಗಳು ಇಡೀ ಮನುಕುಲಕ್ಕೆ ಏನಾಗಿದೆ, ಸಂಬಂಧಿಸಿದೆ. ಹಾಗಾಗಿ ಈ ನೈಸರ್ಗಿಕ ಶಾಲೆ ಅಂತಕ್ಕಂಥದ್ದು ಒಂದು ದೇಶಕ್ಕೆ ಸಂಬಂಧಪಟ್ಟಿಲ್ಲ, ಪ್ರಪಂಚದ ಎಲ್ಲಾ ದೇಶಗಳಿಗೂ ಎಲ್ಲಾ ಮಾನವರಿಗೂ ಸಂಬಂಧಿಸಿದೆ. ಸೊ ಹಾಗಾದ್ರೆ ಸಾರ್ವತ್ರಿಕ ನೈತಿಕ ತತ್ವಗಳಂದ್ರೆ ಏನು? ಸಾರ್ವತ್ರಿಕ ನೈತಿಕ ತತ್ವಗಳಂದ್ರೆ ಯಾವುದೇ ಕಾಲ, ಸ್ಥಳ ಅಥವಾ ಸಂಸ್ಕೃತಿಯ ಭೇದವಿಲ್ಲದೆ ಎಲ್ಲಾ ಮನುಷ್ಯರಿಗೆ ಈ ನೈಸರ್ಗಿಕ ಶಾಲೆಯ ಪ್ರತಿಪಾದನೆಗಳು ಅನ್ವಯಿಸುತ್ತವೆ ಎಂದು ನಂಬಲಾದ ನೈತಿಕ ಮಾರ್ಗಸೂಚಿಗಳಾಗಿವೆ ಅಥವಾ ಮೌಲ್ಯಗಳಾಗಿವೆ. ಈ ತತ್ವಗಳು ಮಾನವನ ಸ್ವಭಾವದಲ್ಲಿ ಅಂತರ್ಗತ ಅಂತಂತೇಳಿ ಪರಿಗಣಿಸಲಾಗುತ್ತೆ ಮತ್ತು ಇವುಗಳನ್ನ ಮಾನವನ ವೈಚಾರಿಕ ನಿರೂಪಣೆಯ ಮೂಲಕ ಕಂಡುಹಿಡಿಯಲಾಗಿದೆ. ಆದ್ದರಿಂದ ಇವು ಕಾನೂನುಗಳಿಗೆ ಅಡಿಪಾಯವನ್ನು ರೂಪಿಸುತ್ತೆ. ಉದಾಹರಣೆಗೆ, ದೋಷಿ ಎಂದು ಸಾಬೀತಾಗುವವರೆಗೆ ಒಬ್ಬ ವ್ಯಕ್ತಿಯು ನಿರ್ದೋಷಿ ಎಂಬ ತತ್ವವು ಈ ಸಾರ್ವತ್ರಿಕ ನೈತಿಕ ತತ್ವದ ಒಂದು ಪ್ರಮುಖ ಅಂಶ ಆಗಿದೆ. ಈ ತತ್ವಗಳ ಆಧಾರದ ಮೇಲೆ ನಾವೇನ್ ಮಾಡಬೇಕು, ಅಪರಾಧಿಕ ಕಾನೂನನ್ನ ರಚಿಸಬೇಕು. ಮತ್ತೊಂದು ಉದಾಹರಣೆಯನ್ನ ಗಮನಿಸೋದಾದ್ರೆ, ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ವೈಯಕ್ತಿಕ ಜೀವನವನ್ನ ಮತ್ತೊಬ್ಬರಿಂದ ಗೌಪ್ಯವಾಗಿ ಇಟ್ಟುಕೊಳ್ತಕ್ಕಂಥ ಹಕ್ಕನ್ನ ಹೊಂದಿದ್ದಾನೆ. ಇದು ಸಾರ್ವತ್ರಿಕ ನೈತಿಕ ತತ್ವವಾಗಿದೆ ಮತ್ತು ಕಾನೂನಿಗೆ ಅಡಿಪಾಯ ಆಗಿದೆ. ಯಾಕಂದ್ರೆ ಸ್ನೇಹಿತರೆ, ಈ ಖಾಸಗಿತನದ ಹಕ್ಕು ಕೇವಲ ಒಂದು ವರ್ಗದ ಜನರಿಗೆ ಸೀಮಿತ ಅಲ್ಲ, ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲಾ ವ್ಯಕ್ತಿಗಳಿಗೂ ಇದು ಅನ್ವಯಿಸುತ್ತೆ. ಹಾಗಾಗಿ ಈ ನೈಸರ್ಗಿಕ ನ್ಯಾಯ ತತ್ವಗಳ ಮೇಲೆ ಏನ್ ಮಾಡಬೇಕು, ಕಾನೂನನ್ನ ರಚನೆ ಮಾಡಬೇಕು. ಉದಾಹರಣೆಗೆ, ಯಾವುದೇ ವ್ಯಕ್ತಿಯನ್ನ ನ್ಯಾಯಯುತ ಕಾರಣವಿಲ್ಲದೆ ಕಾನೂನು ಬಾಹಿರವಾಗಿ ಏನ್ ಮಾಡೋ ಹಾಗಿಲ್ಲ, ಅರೆಸ್ಟ್ ಮಾಡೋ ಹಾಗಿಲ್ಲ, ಕಾನೂನು ಬಾಹಿರವಾಗಿ ಬಂಧಿಸೋ ಹಾಗಿಲ್ಲ. ಇದು ಸಾರ್ವತ್ರಿಕ ನೈತಿಕ ತತ್ವ. ಇದು ಪ್ರಪಂಚದ ಪ್ರತಿಯೊಬ್ಬ ಮಾನವನಿಗೂ ಸಾರ್ವತ್ರಿಕವಾಗಿ ಏನಾಗುತ್ತೆ, ಅನ್ವಯಿಸುತ್ತೆ. ಈ ತತ್ವಗಳ ಆಧಾರದ ಮೇಲೆ ಏನ್ ಮಾಡಬೇಕು, ಕಾನೂನನ್ನು ರಚಿಸಬೇಕು. ಮತ್ತೊಂದು ಉದಾಹರಣೆಯನ್ನು ಗಮನಿಸೋದಾದ್ರೆ,
ಒಬ್ಬ ವ್ಯಕ್ತಿಯನ್ನ ಒಂದು ಅಪರಾಧಕ್ಕೆ ಒಂದಕ್ಕಿಂತ ಹೆಚ್ಚು ಬಾರಿ ವಿಚಾರಣೆಗಾಗ್ಲಿ ಅಥವಾ ಅವನನ್ನ ಶಿಕ್ಷೆಗಾಗ್ಲಿ ಏನ್ ಮಾಡೋ ಹಾಗಿಲ್ಲ, ಒಳಪಡಿಸೋ ಹಾಗಿಲ್ಲ ಅಂತಕ್ಕಂಥದ್ದು ಮಾನವನ ವಿವೇಚನೆ ಆಧಾರದ ಮೇಲೆ ರಚಿಸಿರ್ತಕ್ಕಂಥ ಕಾನೂನುಗಳಾಗಿವೆ. ಹಾಗಾಗಿ ನೈಸರ್ಗಿಕ ಕಾನೂನು ಸಿದ್ಧಾಂತದ ಪ್ರಕಾರ ಕಾನೂನು ಮಾನವನ ವಿವೇಕ ಮತ್ತು ಸಾರ್ವತ್ರಿಕ ನೈತಿಕ ತತ್ವಗಳ ಮೇಲೆ ಏನಾಗಿರಬೇಕು, ಆಧಾರಿತವಾಗಿರಬೇಕು. ಯಾಕಂದ್ರೆ ಈ ಹಕ್ಕುಗಳು ಮನುಷ್ಯನ ಹುಟ್ಟಿನಿಂದಲೇ ಅಂತರ್ಗತವಾದದ್ದು. ಪ್ರತಿಯೊಬ್ಬ ಮನುಷ್ಯನಿಗೂ ಜೀವಿಸುವ ಹಕ್ಕಿದೆ, ಪ್ರತಿಯೊಬ್ಬ ಮನುಷ್ಯನಿಗೂ ಸಮಾನತೆ ಹಕ್ಕಿದೆ, ಪ್ರತಿಯೊಬ್ಬ ಮನುಷ್ಯನಿಗೂ ಧಾರ್ಮಿಕ ಹಕ್ಕುಗಳಿದಾವೆ. ಇದು ಯಾವುದೇ ಕಾನೂನುಗಳು, ಮಾನವ ನಿರ್ಮಿತ ಕಾನೂನುಗಳು ಬರೋದಕ್ಕಿಂತ ಮುಂಚೆನೆ ನಿಸರ್ಗದಿಂದ ಡೈರೆಕ್ಟ್ ಆಗಿ ನೇರವಾಗಿ ಏನಪ್ಪಾ ಅಂತ ಹೇಳಿದ್ರೆ ಮನುಷ್ಯರಿಗೆ ಅವರು ಮಾನವನ ಭಾಗ ಆಗಿರೋದ್ರಿಂದ ಅವ್ರಿಗೆ ಏನಾಗುತ್ತೆ, ಈ ಹಕ್ಕುಗಳು ನೈಸರ್ಗಿಕವಾಗಿ ಸಿಗತ್ತೆ. ಈ ತತ್ವಗಳು ಮಾನವ ನಿರ್ಮಿತವಲ್ಲ, ಬದಲಿಗೆ ಮಾನವನ ವಿವೇಚನೆಯ ಮೂಲಕ ಏನ್ ಮಾಡಿರ್ತಕ್ಕಂಥದ್ದು, ಕಂಡು ಹಿಡಿದಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಕಾನೂನುಗಳು ಸಾರ್ವತ್ರಿಕವಾಗಿ ಎಲ್ಲಾ ದೇಶಕ್ಕೂ ಎಲ್ಲಾ ಮಾನವರಿಗೂ ಏನಾಗುತ್ತೆ, ಅಪ್ಲೈ ಆಗ್ತದೆ. ಹಾಗಾದ್ರೆ ನೈಸರ್ಗಿಕ ಕಾನೂನು ಶಾಲೆಯ ಪ್ರಮುಖ ಲಕ್ಷಣಗಳು ಯಾವುವು? ಮೊದಲನೇದಿಗೆ ಕಾನೂನಿನ ನೈತಿಕ ಅಡಿಪಾಯ, ಅಂದ್ರೆ ನೈತಿಕತೆನೇ ಈ ಒಂದು ಶಾಲೆಗೆ, ಈ ಒಂದು ಸಿದ್ಧಾಂತಕ್ಕೆ ಅಡಿಪಾಯ ಆಗಿದೆ. ನೈಸರ್ಗಿಕ ಕಾನೂನು ಸಿದ್ಧಾಂತದ ಪ್ರಕಾರ ಕಾನೂನು ಸಹಜವಾಗಿ ನೈತಿಕತೆಗೆ ಸಂಪರ್ಕ ಹೊಂದಿದೆ. ಕಾನೂನು ಮತ್ತು ನೀತಿಶಾಸ್ತ್ರ ಪ್ರತ್ಯೇಕವಾಗಿಲ್ಲ. ಆದ್ರೆ ಈಗಾಗಲೇ ಸ್ನೇಹಿತರೆ ನಾವು ಜಾನ್ ಆಸ್ಟಿನ್ ಸಿದ್ಧಾಂತವನ್ನು ಓದ್ಕೊಂಡಿದ್ವಿ. ಜಾನ್ ಆಸ್ಟಿನ್ ಅವರ ಪ್ರಕಾರ ಕಾನೂನಿಗೂ ಮತ್ತು ನೈತಿಕತೆಗೂ ಯಾವುದೇ ಸಂಬಂಧ ಇಲ್ಲ ಅಂತಂತೇಳಿ ಅವರ ಒಂದು ಅಭಿಪ್ರಾಯದ ಪ್ರಕಾರ ನಾವು ತಿಳ್ಕೊಂಡ್ವಿ. ಆದ್ರೆ ಇಲ್ಲಿ ನೈಸರ್ಗಿಕ ಕಾನೂನು ಶಾಲೆಯ ಪ್ರತಿಪಾದಕರು ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ, ನೈತಿಕತೆ ಇಲ್ಲದೇನೆ ಯಾವುದೇ ಕಾನೂನುಗಳನ್ನ ರಚಿಸಬಾರದು. ಯಾಕಂದ್ರೆ ನೈತಿಕತೆ ಅಂತಕ್ಕಂಥದ್ದು ಒಂದು ಸಾರ್ವತ್ರಿಕ ನೈತಿಕ ಸಿದ್ಧಾಂತ. ಪ್ರತಿಯೊಂದು ಕಾನೂನುಗಳನ್ನ ಮಾಡ್ತಿರ್ಬೇಕಾದ್ರೆ ಅದ್ರಲ್ಲಿ ನೈತಿಕತೆ ಇರಬೇಕು ಅಂತಂತೇಳಿ ಏನ್ ಮಾಡ್ತಾರೆ, ಇವ್ರು ವಾದ ಮಾಡ್ತಾರೆ. ಒಂದು ವೇಳೆ ಕಾನೂನನ್ನ ನೈತಿಕ ತತ್ವಗಳಿಗೆ ವಿರುದ್ಧವಾಗಿ ರಚಿಸಿದ್ರೆ ಅದು ಅನ್ಯಾಯದ ಕಾನೂನಾಗಿದೆ ಅಂತಂತೇಳಿ ಈ ಒಂದು ಸಿದ್ಧಾಂತಿಗಳು ಏನ್ ಮಾಡ್ತಾರೆ, ಪ್ರತಿಪಾದಿಸ್ತಾರೆ. ಎರಡನೇದು ಸಾರ್ವತ್ರಿಕ ಮತ್ತು ಶಾಶ್ವತ. ಸ್ನೇಹಿತರೆ, ಪ್ರಪಂಚದ ಎಲ್ಲಾ ದೇಶಗಳಿಗೆ ಸಾರ್ವತ್ರಿಕವಾದದ್ದು ಮತ್ತು ಶಾಶ್ವತವಾಗಿರ್ತಕ್ಕಂಥ ಕಾನೂನು ಈ ಒಂದು ಜಗತ್ತಿನಲ್ಲಿ ಇದೆ ಅಂದ್ರೆ ಅದು ನೈಸರ್ಗಿಕ ಕಾನೂನು. ಈ ನೈಸರ್ಗಿಕ ಕಾನೂನು ಸಾರ್ವತ್ರಿಕ ತತ್ವಗಳ ಪರಿಕಲ್ಪನೆ ಆಧಾರದ ಮೇಲೆ ಏನಪ್ಪಾ ಅಂತ ಹೇಳಿದ್ರೆ ರಚನೆಯಾಗಿದೆ. ಇವುಗಳು ಸಂಸ್ಕೃತಿ, ಕಾಲ ಅಥವಾ ಯಾವುದೇ ಸ್ಥಳದ ಭೇದವಿಲ್ಲದೆ ಎಲ್ಲಾ ಮನುಷ್ಯರಿಗೂ ಏಕಕಾಲದಲ್ಲಿ ಏನಾಗುತ್ತೆ, ಅನ್ವಯಿಸುತ್ತೆ. ಉದಾಹರಣೆಗೆ ಸಮಾನತೆ ಹಕ್ಕು ಎಂಬುದು ಒಂದು ಸಾರ್ವತ್ರಿಕ ತತ್ವ. ಎಲ್ಲರಿಗೂ ತಾರತಮ್ಯವಿಲ್ಲದೆ ಸಮಾನವಾಗಿ ಪರಿಗಣಿಸಬೇಕು ಅಂತೇಳಿ ಈ ತತ್ವ ಹೇಳುತ್ತೆ. ಈ ತತ್ವಗಳು ಶಾಶ್ವತವಾಗಿರುತ್ತೆ. ಅವು ಸಮಾಜ ಬದಲಾವಣೆಗಳಿಂದ ಅಥವಾ ಸರ್ಕಾರದ ನಿರ್ಧಾರಗಳಿಂದ ಏನ್ ಮಾಡೋಕ್ಕಾಗೋದಿಲ್ಲ, ಬದಲಾವಣೆ ಮಾಡೋಕ್ಕಾಗೋದಿಲ್ಲ, ಮತ್ತೆ ಇವುಗಳನ್ನ ತಿದ್ದುಪಡಿ ಮಾಡೋದಕ್ಕೂ ಆಗೋದಿಲ್ಲ. ಮೂರನೇದು ಮಾನವನ ಸ್ವಭಾವ. ನೈಸರ್ಗಿಕ ಕಾನೂನು ಸಿದ್ಧಾಂತದ ಪ್ರಕಾರ ಮಾನವನ ಈ ಸಹಜ ಹಕ್ಕುಗಳು ಪ್ರಕೃತಿಯಿಂದ ಅಥವಾ ದೈವಿಕ ಮೂಲದಿಂದ ಬಂದಿದೆ ಅಂತ ಹೇಳಿ ಅವರು ಪ್ರತಿಪಾದನೆ ಮಾಡ್ತಾರೆ. ಈ ಹಕ್ಕುಗಳನ್ನು ಒದಗಿಸೋದಕ್ಕೆ ಯಾವುದೇ ಪ್ರಾಧಿಕಾರದ ಅವಶ್ಯಕತೆ ಆಗಲಿ ಅಥವಾ ಸರ್ಕಾರದ ಅವಶ್ಯಕತೆ ಆಗಲಿ ಇಲ್ಲ. ಯಾಕಂದ್ರೆ ಈ ಮೂಲಭೂತ ಮಾನವ ಹಕ್ಕುಗಳು ಮನುಷ್ಯನ ಹುಟ್ಟಿನಿಂದಲೇ ಸ್ವಾಭಾವಿಕವಾಗಿ ಏನಾಗುತ್ತೆ, ಅವರಿಗೆ ಲಭ್ಯ ಆಗತ್ತೆ. ಈ ಹಕ್ಕುಗಳು ಮಾನವರ ಭಾಗ ಆಗಿದೆ ಹಾಗೂ ಸರ್ಕಾರವು ಇದನ್ನ ಏನ್ ಮಾಡೋಕ್ಕಾಗೋದಿಲ್ಲ, ಕಸಿದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಾಲ್ಕನೇದು ವಿವೇಕವೇ ಮಾರ್ಗದರ್ಶಿ. ನೈಸರ್ಗಿಕ ಕಾನೂನು ನೈತಿಕವಾಗಿ ಸರಿಯಾದದ್ದನ್ನ ಕಂಡುಹಿಡಿಯಲು ವಿವೇಕದ ಬಳಕೆಗೆ ಏನ್ ಮಾಡುತ್ತೆ, ಮಹತ್ವ ಕೊಡುತ್ತೆ. ವಿವೇಚನಾಶೀಲತೆಯ ಮೂಲಕ ಮಾನವರು ಏನ್ ಮಾಡಬೇಕು, ತನ್ನ ವರ್ತನೆಯನ್ನ ನಿಯಂತ್ರಿಸಿ ನೈಸರ್ಗಿಕ ಕಾನೂನನ್ನ ಅರ್ಥ ಮಾಡ್ಕೊಳ್ಬೇಕು. ಇದರರ್ಥ ಪ್ರತಿಯೊಬ್ಬ ವ್ಯಕ್ತಿಗೂ ಯಾವುದು ಸರಿ ಮತ್ತು ಯಾವುದು ತಪ್ಪಂತ ಅವನಿಗೆ ಗೊತ್ತಿರುತ್ತೆ. ಈ ಶಾಲೆಯ ಪ್ರಕಾರ ಮಾನವ ನಿರ್ಮಿತ ಕಾನೂನುಗಳ ಅಗತ್ಯ ಇಲ್ಲ. ಏಕೆಂದ್ರೆ ಮಾನವ ನಿರ್ಮಿತ ಕಾನೂನುಗಳು ಯಾವಾಗ್ಲೂ ಅನ್ಯಾಯಯುತ ಆಗಿರುತ್ತೆ ಅಂತಂತೇಳಿ ಇವರು ಭಾವಿಸ್ತಾರೆ. ಸ್ನೇಹಿತರೆ, ನೈಸರ್ಗಿಕ ಕಾನೂನಿನ ಇತಿಹಾಸವನ್ನು ನೋಡೋದಾದ್ರೆ ಈ ಒಂದು ನೈಸರ್ಗಿಕ ಕಾನೂನು ಪ್ರಥಮವಾಗಿ ಬೇರೂರಿದ್ದು ಗ್ರೀಕ್ನಲ್ಲಿ. ಸೊ ನೈಸರ್ಗಿಕ ಕಾನೂನಿನ ಬೇರುಗಳನ್ನ ಗ್ರೀಕ್ ತತ್ವಶಾಸ್ತ್ರ, ನಿರ್ದಿಷ್ಟವಾಗಿ ಅರಿಸ್ಟಾಟಲ್ನ ಕೃತಿಗಳು ಮತ್ತು ನಂತರದ ರೋಮನ್ ಚಿಂತಕರಾದ ಸಿಸೇರೋ ಅವರ ಕೃತಿಗಳಲ್ಲಿ ನಾವೇನ್ ಮಾಡಬಹುದು, ಗುರುತಿಸಬಹುದು. ಆದಾಗ್ಯೂ ಥಾಮಸ್ ಅಕ್ವಿನಾಸ್ ನಂತಹ ಕ್ರಿಶ್ಚಿಯನ್ ದೇವತಾಶಾಸ್ತ್ರಜ್ಞರು ನೈಸರ್ಗಿಕ ಕಾನೂನನ್ನ ಧರ್ಮ ಮತ್ತು ನೈತಿಕ ತತ್ವಶಾಸ್ತ್ರದೊಂದಿಗೆ ಏನ್ ಮಾಡ್ತಾರೆ, ಸಂಯೋಜಿಸ್ತಾರೆ. ಸೊ ಅಕ್ವಿನಾಸ್ ಅವರ ಕೊಡುಗೆಯನ್ನ ಸಾಮಾನ್ಯವಾಗಿ ನೈಸರ್ಗಿಕ ಕಾನೂನು ಚಿಂತನೆಯ ಮೂಲಾಧಾರ ಅಂತೇಳಿ ಏನ್ ಮಾಡಲಾಗಿದೆ, ಪರಿಗಣಿಸಲಾಗಿದೆ. ಸೊ ನೈಸರ್ಗಿಕ ಕಾನೂನಿನ ಅತ್ಯಂತ ಪ್ರಮುಖ ಪ್ರತಿಪಾದಕರಲ್ಲಿ ಥಾಮಸ್ ಅಕ್ವಿನಾಸ್ ಕೂಡ ಒಬ್ರು. ಅವರ ಪ್ರಕಾರ
ನೈಸರ್ಗಿಕ ಕಾನೂನು ದೇವರಿಂದ ರೂಪಿಸಲ್ಪಟ್ಟ ಕಾನೂನಾಗಿದೆ ಮತ್ತು ಮನುಷ್ಯರು ಈ ಪ್ರಪಂಚದ ನೈತಿಕ ಕ್ರಮವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ತಮ್ಮ ವಿವೇಕವನ್ನ ಏನ್ ಮಾಡಬೇಕು, ಬಳಸಬೇಕು ಅಂತೇಳಿ ಹೇಳ್ತಾರೆ. ಉದಾಹರಣೆಗೆ ಭಾರತದಲ್ಲಿನ ಹಿಂದೂ ಕಾನೂನು ಅದರ ಪ್ರಾಚೀನ ರೂಪದಲ್ಲಿ ನೈಸರ್ಗಿಕವಾಗಿದ್ದು, ದೈವಿಕವಾಗಿದ್ದು ಮತ್ತು ಶಾಶ್ವತವಾಗಿದ್ದು. ಹಿಂದೂ ಕಾನೂನು ಋಷಿ ಮುನಿಗಳಿಂದ ಉದಯಿಸಿದ್ದು, ಅದಕ್ಕೆ ಇದನ್ನ ಸನಾತನ ಕಾನೂನು ಅಂತ ಹೇಳಿ ನಾವೇನ್ ಮಾಡ್ತೀವಿ, ಹೇಳ್ತೀವಿ. ಹಾಗಾದ್ರೆ ನೈಸರ್ಗಿಕ ಕಾನೂನಿನ ಪ್ರಮುಖ ಪ್ರತಿಪಾದಕರು ಯಾರ್ಯಾರು? ನಂಬರ್ 1 ಅರಿಸ್ಟಾಟಲ್. ಸೊ ಅರಿಸ್ಟಾಟಲ್ ಅವರು ನೈಸರ್ಗಿಕ ಕಾನೂನನ್ನ ನಿರ್ದಿಷ್ಟವಾಗಿ ವ್ಯಾಖ್ಯಾನಿಸದೇ ಇದ್ರು ನೈಸರ್ಗಿಕ ನ್ಯಾಯದಲ್ಲಿ ಅವರು ನಂಬಿಕೆ ಇಟ್ಟಿದ್ರು. ಅವ್ರ ಪ್ರಕಾರ ಸರಿಯಾದ ವಿವೇಕ ಮತ್ತು ನೈತಿಕ ಸದ್ಗುಣಗಳು ಮಾನವನ ಒಳಿತಿಗೆ ಕಾರಣ ಆಗತ್ತೆ. ಅವ್ರ ಪ್ರಕಾರ ಕಾನೂನುಗಳು ಪ್ರಪಂಚದ ನೈಸರ್ಗಿಕ ಕ್ರಮಕ್ಕೆ ಅನುಗುಣವಾಗಿರಬೇಕು ಅಂತೇಳಿ ಏನ್ ಮಾಡ್ತಾರೆ, ಹೇಳ್ತಾರೆ. ಆದ್ರಿಂದ ಸರ್ಕಾರ ರಚಿಸಬೇಕಾದ್ರೆ, ಯಾವುದೇ ಕಾನೂನನ್ನ ರಚನೆ ಮಾಡ್ತಿರ್ಬೇಕಾದ್ರೆ ಪ್ರತಿಯೊಂದು ಕಾನೂನಲ್ಲಿ ಏನಿರಬೇಕು, ನೈಸರ್ಗಿಕ ನ್ಯಾಯದ ತತ್ವಗಳನ್ನ ಗಮನದಲ್ಲಿಟ್ಕೊಳ್ಬೇಕು. ನೆಕ್ಸ್ಟ್ ಬರ್ತಾರೆ ಸಿಸೆರೋ ಸಾರ್ವತ್ರಿಕ ಕಾನೂನಿನ ಅಸ್ತಿತ್ವದಲ್ಲಿ ನಂಬಿಕೆ ಇಟ್ಟಿದ್ರು. ಅದನ್ನವರು ಪ್ರಕೃತಿಯ ಕಾನೂನು ಅಂತೇಳಿ ಕರೀತಾರೆ. ಈ ನೈಸರ್ಗಿಕ ಕಾನೂನು ಮಾನವ ಸ್ವಭಾವದ ಒಂದು ಭಾಗ ಆಗಿದೆ ಅಂತೇಳಿ ಅವ್ರು ವಾದಿಸ್ತಾರೆ. ಸೊ ಯಾವುದೇ ಸರ್ಕಾರವು ಪ್ರಕೃತಿಗೆ ವಿರುದ್ಧವಾಗಿರ್ತಕ್ಕಂಥ ಕಾನೂನುಗಳನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಪ್ರತಿಯೊಂದು ಸರ್ಕಾರವು ಈ ನೈಸರ್ಗಿಕ ಕಾನೂನುಗಳನ್ನ ಏನ್ ಮಾಡಬೇಕು, ಗೌರವಿಸಬೇಕು ಅಂತೇಳಿ ಅವರು ಹೇಳ್ತಾರೆ. ಸೆಂಟ್ ಥಾಮಸ್ ಅಕ್ವಿನಾಸ್ ಅವರು ಕ್ರಿಶ್ಚಿಯನ್ ದೇವತಾಶಾಸ್ತ್ರವನ್ನ ನೈಸರ್ಗಿಕ ಕಾನೂನಿನ ಕಲ್ಪನೆಯೊಂದಿಗೆ ಏನ್ ಮಾಡ್ತಾರೆ, ಸಂಯೋಜನೆ ಮಾಡ್ತಾರೆ. ಸೊ ದೇವರ ಕಾನೂನು ಮಾನವನ ವಿವೇಕದಲ್ಲಿ ಏನಾಗುತ್ತೆ, ಪ್ರತಿಫಲಿಸುತ್ತೆ ಅಂತೇಳಿ ಅವರು ಆಗ್ಲೇನೆ ಒತ್ತಿ ಹೇಳ್ತಾರೆ. ಅವ್ರ ಪ್ರಕಾರ ನೈಸರ್ಗಿಕ ಕಾನೂನು ಮಾನವ ಜಗತ್ತಿನಲ್ಲಿ ದೇವರ ಶಾಶ್ವತ ಕಾನೂನಿನ ಪ್ರತಿಬಿಂಬವಾಗಿದೆ. ಸೊ ಅಕ್ವಿನಾಸ್ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಯು ದೈವಿಕ ಕಾನೂನಿನಿಂದ ನಿರ್ದೇಶಿಸಲ್ಪಟ್ಟ ರೀತಿನಲ್ಲಿ ಏನ್ ಮಾಡಬೇಕು, ಕಾರ್ಯನಿರ್ವಹಿಸಬೇಕು. ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ಆ ದೇವರು ಏನ್ ಮಾಡಿದಾನೆ, ಬುದ್ಧಿ ಅಂತ ಕೊಟ್ಟಿದ್ದಾನೆ, ವಿವೇಚನೆ ಅಂತ ಕೊಟ್ಟಿದ್ದಾನೆ. ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತಕ್ಕಂಥದ್ದನ್ನ ತಿಳ್ಕೊಳ್ಳೋದಕ್ಕೆ ಅವನಿಗೆ ಏನಪ್ಪಾ ಅಂತ ಹೇಳಿದ್ರೆ ನಾಲೆಡ್ಜ್ ಇದೆ. ಸೊ ಅವುಗಳನ್ನ ಬಳಸಿ ಆ ದೇವರು ಯಾವ ರೀತಿ ನಿರ್ದೇಶನ ಮಾಡ್ತಾನೋ, ಯಾವುದು ಒಳ್ಳೇದು ಅಂತ ಹೇಳ್ತಾನೋ ಆ ಒಳ್ಳೇದನ್ನ ಮಾಡಬೇಕು ಅಂತ ಹೇಳಿ ಏನ್ ಮಾಡ್ತಾರೆ, ಸೆಂಟ್ ಥಾಮಸ್ ಅಕ್ವಿನಾಸ್ ಅವರು ಹೇಳ್ತಾರೆ. ಸೊ ಅನ್ಯಾಯದ ಕಾನೂನೇ ಅಲ್ಲ ಅಂತೇಳಿ ಅವ್ರೇನ್ ಮಾಡ್ತಾರೆ, ವಾದ ಮಾಡ್ತಾರೆ. ನೆಕ್ಸ್ಟ್ ಜಾನ್ ಲಾಕ್. ಪ್ರತಿಯೊಬ್ಬ ವ್ಯಕ್ತಿಯು ಜೀವ, ಸ್ವಾತಂತ್ರ್ಯ ಮತ್ತು ಆಸ್ತಿಯ ನೈಸರ್ಗಿಕ ಹಕ್ಕುಗಳನ್ನ ಹೊಂದಿದ್ದಾನೆ ಅಂತೇಳಿ ಲಾಕ್ ಅವರು ವಾದಿಸ್ತಾರೆ. ಅಂದ್ರೆ ಒಬ್ಬ ವ್ಯಕ್ತಿ ಹುಟ್ಟಿದಾನೆ ಅಂತ ಹೇಳಿದ್ರೆ ಅವನಿಗೆ ಜೀವಿಸುವ ಹಕ್ಕು ಪ್ರಕೃತಿಯಿಂದ ತಾನಾಗೆ ಬಂದ್ಬಿಡುತ್ತೆ. ಅವನು ಹುಟ್ಟುತಹ ಸ್ವತಂತ್ರ ಮತ್ತು ಅವನಿಗೆ ಕೆಲವೊಂದು ಆಸ್ತಿ, ಅವನ ಜೀವನವನ್ನ ಮಾಡೋದಕ್ಕೆ ಆಸ್ತಿಯಂತಹ ನೈಸರ್ಗಿಕ ಹಕ್ಕುಗಳನ್ನ ಅವನು ಹೊಂದಿರ್ತಾನೆ. ಈ ಹಕ್ಕುಗಳನ್ನ ನಾವೇನ್ ಮಾಡಕ್ ಬರೋದಿಲ್ಲ, ಪರಭಾರೆ ಮಾಡೋದಕ್ಕೆ ಬರೋದಿಲ್ಲ. ಅವುಗಳನ್ನ ಆ ವ್ಯಕ್ತಿಯ ಸಮ್ಮತಿಯೊಂದಿಗೆ ಸಹ ಕೂಡ ಏನ್ ಮಾಡೋದಕ್ಕೆ ಬರೋದಿಲ್ಲ, ವರ್ಗಾಯಿಸೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಜಾನ್ ಲಾಕ್ ಅವರು ಹೇಳ್ತಾರೆ. ಸೊ ಲಾಕ್ ಅವರ ಸಾಮಾಜಿಕ ಒಪ್ಪಂದದ ಕಲ್ಪನೆಯು ನೈಸರ್ಗಿಕ ಕಾನೂನು ತತ್ವಗಳಲ್ಲಿ ಆಧಾರಿತವಾಗಿದೆ. ಏನಿದು ಸಾಮಾಜಿಕ ಒಪ್ಪಂದ? ಸೊ ಈ ನೈಸರ್ಗಿಕ ಹಕ್ಕುಗಳು ದೇವರಿಂದ ಬಂದಿದೆ, ಇದು ಸನಾತನವಾಗಿರ್ತಕ್ಕಂಥದ್ದು, ದೈವಿಕವಾಗಿರ್ತಕ್ಕಂಥದ್ದು, ಇದು ಕರೆಕ್ಟು. ಆದ್ರೆ ಈ ನೈಸರ್ಗಿಕ ಹಕ್ಕುಗಳನ್ನ ಸಂರಕ್ಷಣೆ ಮಾಡೋದಕ್ಕೆ ನಮಗೇನ್ ಬೇಕು, ಮಾನವ ನಿರ್ಮಿತ ಕಾನೂನುಗಳು ಬೇಕಾಗತ್ತೆ. ಸೊ ಆ ಮಾನವ ನಿರ್ಮಿತ ಕಾನೂನುಗಳು ಬೇಕಂದ್ರೆ ನಮಗೇನ್ ಬೇಕು, ಸರ್ಕಾರಗಳು ಬೇಕಾಗತ್ತೆ. ಸೊ ವ್ಯಕ್ತಿಗಳು ತಮ್ಮ ನೈಸರ್ಗಿಕ ಹಕ್ಕುಗಳನ್ನ ರಕ್ಷಣೆ ಮಾಡೋದಕ್ಕೆ ಸರ್ಕಾರಗಳನ್ನ ಸ್ಥಾಪನೆ ಮಾಡೋದಕ್ಕೆ ಏನ್ ಮಾಡ್ತಾರೆ, ಅವರು ಒಪ್ತಾರೆ. ಸೊ ಸರ್ಕಾರ ಏನ್ ಮಾಡ್ಬೇಕೀಗ, ಈ ಹಕ್ಕುಗಳನ್ನ ಉಲ್ಲಂಘನೆ ಮಾಡ್ದೇನೆ ಅವುಗಳನ್ನ ಸಂರಕ್ಷಣೆ ಮಾಡಬೇಕು ಅಂತೇಳಿ ಜಾನ್ ಲಾಕ್ ಅವರು ಹೇಳ್ತಾರೆ. ನೆಕ್ಸ್ಟ್ ಬರ್ತಾರೆ ರೂಸೋ ಅವರ ಪ್ರಕಾರ ಸಾಮಾಜಿಕ ಒಪ್ಪಂದ ಅಂತಕ್ಕಂಥ ಕೃತಿ ಕಾನೂನುಗಳು ಜನರ ಸಾಮಾನ್ಯ ಇಚ್ಛೆಯನ್ನ ಪ್ರತಿಬಿಂಬಿಸಬೇಕು ಮತ್ತು ಸಾಮಾನ್ಯ ಒಳಿತಿಗೆ ಸೇವೆ ಸಲ್ಲಿಸಬೇಕು ಎಂಬ ಕಲ್ಪನೆಗೆ ಹೆಚ್ಚು ಒತ್ತನ್ನ ನೀಡಿದೆ. ಸೊ ನೈಸರ್ಗಿಕ ಕಾನೂನು ಸಮಾಜವನ್ನ ನ್ಯಾಯ ಮತ್ತು ಸಮಾನತೆಯ ಕಡೆಗೆ ಮಾರ್ಗದರ್ಶನ ಮಾಡುವ ನೈತಿಕ ದಿಕ್ಸೂಚಿಯಾಗಿದೆ ಅಂತೇಳಿ ಅವರೇನ್ ಮಾಡ್ತಾರೆ, ರೂಸೋ ಅವರು ಪ್ರತಿಪಾದನೆ ಮಾಡ್ತಾರೆ. ಸೊ ಹಾಗಾದ್ರೆ ಈ ನೈಸರ್ಗಿಕ ಕಾನೂನಿನ ಪರಿಣಾಮಗಳಲ್ಲಿ ಕೆಲವೊಂದು ಉದಾಹರಣೆಗಳನ್ನ ನೋಡೋದಾದ್ರೆ, ಗುಲಾಮಗಿರಿಯ ನಿರ್ಮೂಲನೆ. ಸೊ ಗುಲಾಮಗಿರಿನ ಇವತ್ತು ನಾವು ನಿರ್ಮೂಲನೆ ಮಾಡಿದೀವಿ ಅಂತ ಹೇಳಿದ್ರೆ ಅದು ನೈಸರ್ಗಿಕ ಕಾನೂನಿನ ಪರಿಣಾಮ. ಸ್ನೇಹಿತರೆ, ನಿಮ್ಗೆ ಗೊತ್ತಿರೋ ಹಾಗೆ ಒಂದು ಕಾಲದಲ್ಲಿ ಗುಲಾಮಗಿರಿಯನ್ನ ಅನೇಕ ಸಮಾಜಗಳಲ್ಲಿ ಕಾನೂನುಬದ್ಧವಾಗಿ ಅಂಗೀಕರಿಸಲಾಗಿತ್ತು, ಇದು ಚಾಲ್ತಿಯಲ್ಲಿತ್ತು. ಆದ್ರೂ ನೈಸರ್ಗಿಕ ಕಾನೂನಿನ ದೃಷ್ಟಿಕೋನದಿಂದ ಇದು ಏನಾಗಿದೆ, ಅನೈತಿಕವಾಗಿದೆ. ಯಾಕಂದ್ರೆ ಇದು ಮಾನವರ ಘನತೆ, ಗೌರವ ಮತ್ತು ಸ್ವಾತಂತ್ರ್ಯದ ಹಕ್ಕನ್ನ ಉಲ್ಲಂಘಿಸುತ್ತೆ. ಎರಡನೇದು ಮಾನವ ಹಕ್ಕುಗಳು. ಸ್ನೇಹಿತರೆ, ಇಂದಿನ ಮಾನವ ಹಕ್ಕುಗಳು ನೈಸರ್ಗಿಕ ಶಾಲೆಯ ಕೊಡುಗೆ. ಮಾನವ ಹಕ್ಕುಗಳ ಪರಿಕಲ್ಪನೆಯು ನೈಸರ್ಗಿಕ ಕಾನೂನಿನಿಂದ ಹೆಚ್ಚು ಪ್ರಭಾವಿತವಾಗಿದೆ. ಸಾರ್ವತ್ರಿಕ ಮಾನವ ಹಕ್ಕುಗಳ ಘೋಷಣೆ 1948 ನೈಸರ್ಗಿಕ ಕಾನೂನಿನ ತತ್ವಗಳನ್ನ ಪ್ರತಿಧ್ವನಿಸುತ್ತೆ. ಇದು ಎಲ್ಲಾ ಮನುಷ್ಯರಿಗೂ ಕಸಿದುಕೊಳ್ಳಲು ಸಾಧ್ಯವಿಲ್ಲದ ಮೂಲಭೂತ ಹಕ್ಕುಗಳಾಗಿವೆ ಅಂತೇಳಿ ಇದು ದೃಢಪಡಿಸುತ್ತೆ. ಅದಲ್ಲದೆ ಇವು ವರ್ಗಾಯಿಸಲಾಗದ ಮೂಲಭೂತ ಹಕ್ಕುಗಳಂತೇಳಿ ಪ್ರತಿಪಾದನೆ ಮಾಡ್ತದೆ. ಮೂರನೇದಾಗಿ ಮಹಿಳಾ ಮತದಾನದ ಹಕ್ಕಿನ ಚಳುವಳಿಗಳು. ಸ್ನೇಹಿತರೆ,
ಅನೇಕ ದೇಶಗಳಲ್ಲಿ ಮಹಿಳೆಯರಿಗೆ ಮತದಾನದ ಹಕ್ಕನ್ನ ದೀರ್ಘಕಾಲದವರೆಗೆ ಏನ್ ಮಾಡಲಾಗಿತ್ತು, ನಿರಾಕರಿಸಲಾಗಿತ್ತು. ಆದರೂ ಮಹಿಳಾ ಮತದಾನದ ಹಕ್ಕಿನ ಪ್ರತಿಪಾದಕರು ಮಹಿಳೆಯರಿಗೆ ಮತ ನೀಡಲು ನಿರಾಕರಿಸುವುದು ಸಮಾನತೆ ಮತ್ತು ನ್ಯಾಯದ ತತ್ವಗಳನ್ನ ಉಲ್ಲಂಘಿಸುತ್ತೆ ಮತ್ತು ಇವು ನೈಸರ್ಗಿಕ ಕಾನೂನಿನ ಭಾಗವಾಗಿದೆ ಅಂತಂತೇಳಿ ಏನ್ ಮಾಡ್ತಾರೆ, ವಾದಿಸ್ತಾರೆ. ಸೊ ಪುರುಷರಂತೆ ಮಹಿಳೆಯರಿಗೂ ರಾಜಕೀಯ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಕ್ಕಂಥ ಹಕ್ಕಿದೆ ಎಂದು ವಾದಿಸೋದಕ್ಕೆ ನೈಸರ್ಗಿಕ ಕಾನೂನಿನ ವಿವೇಕಪೂರ್ಣ ತರ್ಕ ಏನ್ ಮಾಡುತ್ತೆ, ಸಹಾಯ ಮಾಡ್ತದೆ. ಸ್ನೇಹಿತರೆ, ಈ ಒಂದು ನೈಸರ್ಗಿಕ ಶಾಲೆಯ ಟೀಕೆಗಳನ್ನು ನೋಡೋದಾದ್ರೆ ಮೊದಲನೇದು ನೈತಿಕತೆಯ ವ್ಯಕ್ತಿನಿಷ್ಠತೆ. ನೈಸರ್ಗಿಕ ಕಾನೂನು ಸಿದ್ಧಾಂತವು ನೈಸರ್ಗಿಕ ಕಾನೂನುಗಳನ್ನ ಪ್ರಕೃತಿಯಿಂದ ಪಡೆಯಬಹುದಾದ ಸಾರ್ವತ್ರಿಕ ನೈತಿಕ ತತ್ವಗಳಾಗಿವೆ ಅಂತಂತೇಳಿ ಪ್ರತಿಪಾದಿಸುತ್ತೆ. ಆದ್ರೆ ಸಂಸ್ಕೃತಿಗಳಿಂದ ಸಂಸ್ಕೃತಿಗೆ ಮತ್ತು ವ್ಯಕ್ತಿಗಳಿಂದ ವ್ಯಕ್ತಿಗೆ ಈ ನೈತಿಕತೆ ಅಂತಕ್ಕಂಥದ್ದು ವ್ಯಾಪಕವಾಗಿ ಬದಲಾಗುತ್ತೆ. ಉದಾಹರಣೆಗೆ, ಪ್ರಾಚೀನ ಸಮಾಜಗಳಲ್ಲಿ ಗುಲಾಮಗಿರಿಯನ್ನ ಅನೇಕರು ನೈತಿಕವಾಗಿ ಸ್ವೀಕಾರ್ಹ ಮತ್ತು ನೈಸರ್ಗಿಕ ಅಂತಂತೇಳಿ ಏನ್ ಮಾಡಿದ್ರು, ಪರಿಗಣಿಸಿದ್ರು. ಆದ್ರೆ ಆಧುನಿಕ ಕಾಲದಲ್ಲಿ ಗುಲಾಮಗಿರಿಯನ್ನ ಸಾರ್ವತ್ರಿಕವಾಗಿ ಅನೈತಿಕವೆಂದು ಏನ್ ಮಾಡಲಾಗಿದೆ, ಖಂಡಿಸಲಾಗಿದೆ. ಸೊ ನೈಸರ್ಗಿಕ ಕಾನೂನು ಸಿದ್ಧಾಂತವು ಸಾರ್ವತ್ರಿಕ ನೈತಿಕ ತತ್ವಗಳ ಮೇಲೆ ಅವಲಂಬಿತ ಆಗಿರೋದ್ರಿಂದ ಕಾಲಕ್ರಮೇಣ ನೈತಿಕ ತಿಳುವಳಿಕೆಯಲ್ಲಿನ ಈ ಬದಲಾವಣೆಗಳನ್ನು ವಿವರಿಸೋದಕ್ಕೆ ಸಾಧ್ಯ ಇಲ್ಲ. ಎರಡನೇದು ಧಾರ್ಮಿಕ ಪೂರ್ವಾಗ್ರಹ. ನೈಸರ್ಗಿಕ ಕಾನೂನು ಸಿದ್ಧಾಂತವು ಸಾಮಾನ್ಯವಾಗಿ ಧಾರ್ಮಿಕ ನಂಬಿಕೆಗಳೊಂದಿಗೆ ಸಂಬಂಧಿಸಿದೆ. ಇದು ಲೌಕಿಕ ಸಮಾಜಗಳಲ್ಲಿ ಅನ್ವಯ ಆಗದೆ ಇರಬಹುದು ಅಂತೇಳಿ ವಿಮರ್ಶಕರು ಏನ್ ಮಾಡ್ತಾರೆ, ಇದನ್ನ ಟೀಕೆ ಮಾಡ್ತಾರೆ. ಉದಾಹರಣೆಗೆ, ಕ್ರಿಶ್ಚಿಯನ್ ನೈಸರ್ಗಿಕ ಕಾನೂನಿನಲ್ಲಿ ವಿವಾಹದ ಹೊರಗಿನ ಲೈಂಗಿಕ ಕ್ರಿಯೆಗಳನ್ನ ಅನೈತಿಕ ಅಂತಂತೇಳಿ ಪರಿಗಣಿಸಲಾಗುತ್ತೆ. ಏಕೆಂದ್ರೆ ಅವು ಧಾರ್ಮಿಕ ಸಿದ್ಧಾಂತದಿಂದ ಸೂಚಿಸಲ್ಪಟ್ಟ ನೈಸರ್ಗಿಕ ಕ್ರಮವನ್ನ ಉಲ್ಲಂಘನೆ ಮಾಡ್ತದೆ. ಆದ್ರೆ ಈ ಪೂರ್ವಾಗ್ರಹ ಕೆಲವೊಂದು ದೇಶಗಳಲ್ಲಿ ಧರ್ಮಗಳನ್ನೇ ಅನುಸರಿಸೋದಿಲ್ಲ, ಮತ್ತೆ ಕೆಲವೊಂದು ದೇಶಗಳಲ್ಲಿ ಕೆಲವೊಂದು ಧರ್ಮಗಳನ್ನ ಮಾತ್ರ ಏನ್ ಮಾಡ್ತಾರೆ, ಅನುಸರಿಸ್ತಾರೆ. ಈ ರೀತಿ ಬಹುತ್ವ ಸಮಾಜದಲ್ಲಿ ಈ ರೀತಿಯ ಒಂದು ನೈಸರ್ಗಿಕ ನ್ಯಾಯ ತತ್ವ ಅನ್ವಯಿಸೋದಕ್ಕೆ ಏನಾಗುತ್ತೆ, ಕಷ್ಟ ಆಗುತ್ತೆ ಅನ್ನೋ ಒಂದು ಆಧಾರದ ಮೇಲೆ ಈ ಒಂದು ಸಿದ್ಧಾಂತವನ್ನ ಏನ್ ಮಾಡ್ತಾರೆ, ಟೀಕೆ ಮಾಡ್ತಾರೆ. ಮೂರನೇದಾಗಿ, ನೈಸರ್ಗಿಕ ಕಾನೂನುಗಳನ್ನು ನಿರ್ಧರಿಸುವ ಮಾನದಂಡಗಳ ಸ್ಪಷ್ಟತೆ. ಸ್ನೇಹಿತರೆ, ನೈಸರ್ಗಿಕ ಕಾನೂನು ಸಿದ್ಧಾಂತವು ಯಾವುದು ನೈಸರ್ಗಿಕ ಅಥವಾ ಪ್ರಕೃತಿನಲ್ಲಿ ಅಂತರ್ಗತವಾಗಿರ್ತಕ್ಕಂಥ ಕಾನೂನುಗಳು ಯಾವುವು ಎಂಬುದನ್ನು ನಿರ್ಧರಿಸೋದಕ್ಕೆ ಸ್ಪಷ್ಟವಾಗಿರ್ತಕ್ಕಂಥ ಮತ್ತು ಸ್ಥಿರವಾಗಿರ್ತಕ್ಕಂಥ ಮಾನದಂಡಗಳನ್ನ ಹೊಂದಿಲ್ಲ. ನೈಸರ್ಗಿಕ ಕಾನೂನು ಸಿದ್ಧಾಂತದ ಪ್ರಕಾರ ಪ್ರತಿಯೊಬ್ಬರಿಗೂ ಜೀವಿಸುವ ಹಕ್ಕಿದೆ. ಆದರೆ ಇದು ಇಚ್ಛಾಮರಣ, ಗರ್ಭಪಾತ ಅಥವಾ ಮರಣ ದಂಡನೆಯಂತಹ ಸಂದರ್ಭಗಳಿಗೆ ಅನ್ವಯಿಸುತ್ತದೆಯೇ ಎಂಬುದನ್ನು ನಿರ್ದಿಷ್ಟಪಡಿಸೋದ್ರಲ್ಲಿ ಇದು ಸಂಪೂರ್ಣವಾಗಿ ಏನಾಗುತ್ತೆ, ವಿಫಲ ಆಗುತ್ತೆ. ಇಂತಹ ಸಂದರ್ಭಗಳಲ್ಲಿ ನೈಸರ್ಗಿಕ ಕಾನೂನಿನ ಅನ್ವಯವು ಕಷ್ಟ ಆಗುತ್ತೆ ಅನ್ನೋದರ ಆಧಾರದ ಮೇಲೆ ಏನ್ ಮಾಡಿದರೆ ಇದನ್ನ ಟೀಕಿಸಿದ್ದಾರೆ. ನಾಲ್ಕನೇದಾಗಿ, ಸಕಾರಾತ್ಮಕ ಕಾನೂನಿನೊಂದಿಗಿನ ಸಂಘರ್ಷ. ಸಕಾರಾತ್ಮಕ ಕಾನೂನು ಪರಿಪೂರ್ಣ ಕಾನೂನು ಅಂತಂತೇಳಿ ಜಾನ್ ಆಸ್ಟಿನ್ ಅವರು ಹೇಳಿದ್ರು. ಆದ್ರೆ ಇಲ್ಲಿ ಕಾನೂನಿನ ಸಿಂಧುತ್ವವು ಅದರ ನೈತಿಕ ಅಂಶವನ್ನ ಅವಲಂಬಿಸಿರುತ್ತೆ ಅಂತಂತೇಳಿ ನೈಸರ್ಗಿಕ ಕಾನೂನು ಪ್ರತಿಪಾದಿಸುತ್ತೆ. ಇದು ಸಕಾರಾತ್ಮಕವಾದಿ ದೃಷ್ಟಿಕೋನದೊಂದಿಗೆ ಸಂಘರ್ಷಕ್ಕೆ ಕಾರಣವಾಗುತ್ತೆ ಅಂತಂತೇಳಿ ಟೀಕಾಕಾರರು ಏನ್ ಮಾಡ್ತಾರೆ, ಇದನ್ನ ಟೀಕೆಗಳನ್ನ ವಿಮರ್ಶೆಗಳನ್ನ ಮಾಡ್ತಾರೆ. ಯಾಕಂದ್ರೆ ಜಾನ್ ಆಸ್ಟಿನ್ ಪ್ರಕಾರ ಪ್ರತಿಯೊಂದು ಸಕಾರಾತ್ಮಕ ಕಾನೂನು ನೈತಿಕತೆಯೊಂದಿಗೆ ಯಾವುದೇ ರೀತಿಯಾದ ಸಂಬಂಧನ ಹೊಂದಿಲ್ಲ. ಆದ್ರೆ ನೈಸರ್ಗಿಕ ಕಾನೂನಿನ ಪ್ರಕಾರ ಪ್ರತಿಯೊಂದು ಸಕಾರಾತ್ಮಕ ಕಾನೂನು ಇರಲಿ, ಯಾವುದೇ ಕಾನೂನು ಇರಲಿ, ಅದರಲ್ಲಿ ನೈತಿಕ ಅಂಶಗಳಿರಬೇಕು ಅಂತೇಳಿ ಹೇಳ್ತಾರೆ. ಹಾಗಾಗಿ ಈ ಒಂದು ಸಿದ್ಧಾಂತದ ತತ್ವಗಳೇನಿದಾವೆ ಸಕಾರಾತ್ಮಕ ಕಾನೂನಿನೊಂದಿಗೆ ಏನಾಗುತ್ತೆ, ಸಂಘರ್ಷ ಮಾಡುತ್ತೆ ಅಂತೇಳಿ ಇದನ್ನ ಟೀಕೆ ಮಾಡಿದ್ದಾರೆ. ಐದನೇದು, ಪ್ರಾಯೋಗಿಕ ಅನ್ವಯದ ಸಮಸ್ಯೆಗಳು. ಸ್ನೇಹಿತರೆ, ನೈಸರ್ಗಿಕ ಕಾನೂನು ಸಿದ್ಧಾಂತವು ಸಮಕಾಲೀನ ನೈತಿಕ ಸಂದಿಗ್ಧತೆಗಳಿಗೆ ಮತ್ತು ತಾಂತ್ರಿಕ ಪ್ರಗತಿಗಳಿಗೆ ಮಾರ್ಗದರ್ಶನ ಮಾಡೋದ್ರಲ್ಲಿ ವಿಫಲ ಆಗುತ್ತೆ. ಉದಾಹರಣೆಗೆ, ಕ್ಲೋನಿಂಗ್ ಅಥವಾ ಕೃತಕ ಬುದ್ಧಿಮತ್ತೆಯಂತಹ ಸಮಸ್ಯೆಗಳಿಗೆ ನೈಸರ್ಗಿಕ ಕಾನೂನಿನ ಚೌಕಟ್ಟಿನಲ್ಲಿ ಸ್ಪಷ್ಟವಾದ ನೈತಿಕ ಮಾರ್ಗಸೂಚಿಗಳು ಲಭ್ಯ ಇಲ್ಲ. ಈ ಹೊಸ ಬೆಳವಣಿಗೆಗಳನ್ನು ಹೇಗೆ ನಿಯಂತ್ರಿಸಬೇಕೆಂಬುದಕ್ಕೆ ನೈಸರ್ಗಿಕ ಕಾನೂನು ಸಿದ್ಧಾಂತವು ಉತ್ತರಗಳನ್ನು ಒದಗಿಸೋದಿಲ್ಲ. ಅದನ್ನು ನಿರ್ಧರಿಸುವ ಜವಾಬ್ದಾರಿಯನ್ನ ಆಯಾ ಸಂದರ್ಭದಲ್ಲಿ ಸಮಕಾಲೀನ ಕಾನೂನು ವ್ಯವಸ್ಥೆಗಳಿಗೆ ಏನ್ ಮಾಡಿದೆ, ಇದು ಬಿಟ್ಟಿದೆ. ಹಾಗಾಗಿ ಈ ಒಂದು ಸಮಸ್ಯೆಗಳ ಆಧಾರದ ಮೇಲೆ ನೈಸರ್ಗಿಕ ಶಾಲೆನ ಏನ್ ಮಾಡ್ತಾರೆ, ವಿಮರ್ಶಕರು ಟೀಕಿಸ್ತಾರೆ.